ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಟೊಮೊಟೊ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು: ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು. ಗೈಸ್, ಒಂದು ಮಿಕ್ಸಿ ಜಾರ್ ತೊಗೊಂಡು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕೋಬೇಕು, ಮತ್ತು ಈರುಳ್ಳಿನೂ ಕಟ್ ಮಾಡ್ಕೋಬೇಕು, ಹಸಿಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ. ಯಾಕೆಂದರೆ ಗೈಸ್ ಅದು ಒಗ್ಗರಣೆಗೆ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ರುಬ್ಬಕ್ಕೆ ಒಂದೆರಡು ಬೆಳ್ಳುಳ್ಳಿ ಆದರೆ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಲಾಸ್ಟೆಲ್ಲ ಹೆಚ್ಚಿಟ್ಕೊಂಡು ಅದನ್ನ ಸೇರಿಸ್ಕೋಬೇಕು. ಸೊ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೀಟಾಗಿ ಅದು ಚಟ್ನಿ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಇದು ಅಂದರೆ ಏನು ಗೊತ್ತಾ ಗೈಸ್, ಇದು ಬೇಗನೆ ಮಾಡ್ಕೋಬೋದು. ಒಂದೆರಡು ಟೊಮೊಟೊ ಇದ್ರೂ ಬೇಗ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು ಗೈಸ್. ಹಾಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಗೈಸ್, ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಎಷ್ಟು ಬೇಗ ಮಾಡ್ಕೋಬೋದು ಅಂದರೆ, ಅಯ್ಯೋ ಯಾರಪ್ಪ ಅಡುಗೆ ಮಾಡೋದು, ಎಲ್ಲಾದರೂ ಹೊರಗಡೆಯಿಂದ ಹೋಗಿ ಬಂದಾಗ ಆ ಥರ ಫೀಲ್ ಆದಾಗ ಜಸ್ಟ್ ಒಂದು 5 ನಿಮಿಷದಲ್ಲಿ ಕ್ವಿಕ್ಕಾಗುತ್ತೆ. ಸೊ ಇದನ್ನೇ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಸೊ ಈಗ ಗ್ರೈಂಡ್ ಆಗಿದೆ ನೋಡಿ ಗೈಸ್, ಈ ಥರ ಗ್ರೈಂಡ್ ಮಾಡಿಟ್ಕೊಂಡು ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಬಾಣಲಿ ಕಾಯ್ದ್ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ಅಂದರೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಕಾಯ್ದಾದ್ಮೇಲೆ ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳಿ. ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ, ಆವಾಗಲೇ ನಾನು ಹೇಳಿದ್ನಲ್ಲ ಬೆಳ್ಳುಳ್ಳಿ ಒಗ್ಗರಣೆಗೆ ಬೇಕು ಅಂತ, ಅದನ್ನು ಜಜ್ಜಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ. ಗೈಸ್, ನಾನು ಜಾಸ್ತಿ ಆದಷ್ಟು ಸ್ವಲ್ಪ ಅಡುಗೆಗಳಿಗೆ ಒಗ್ಗರಣೆಗೆ ಜೀರಿಗೆನೇ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಫ್ಲೇವರು ಟೇಸ್ಟಿಯಾಗೂ ಇರುತ್ತೆ. ಅದು ಜೀರಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಫೀಲ್ ಬೇರೆ ಇರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಯಾವುದೇ ಒಗ್ಗರಣೆಗಳು ಮಾಡಿದಾಗ ಸ್ವಲ್ಪ ಆದಷ್ಟು ಜೀರಿಗೆಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಸ್ವಲ್ಪ ಹುರ್ಕೊಂಡು, ಮತ್ತು ನೆಕ್ಸ್ಟ್ ಕರಿಬೇವು ಅಂದರೆ ಸ್ವಲ್ಪ ಲಾಸ್ಟಿಗೆ ಹಾಕೊಬೇಕು. ಫಸ್ಟ್ ಹಾಕೊಂಡ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ, ಅದು ಫ್ಲೇವರ್ ಬೇಕಲ್ಲ ನಮಗೆ ಕರಿಬೇವಿಂದು. ಸೊ ಅದಕ್ಕೆ ಸ್ವಲ್ಪ ಅದನ್ನು ಒಂದು ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಅದು ರುಬ್ಕೊಂಡಿರೋ ಮಸಾಲ ಸೇರಿಸೋಕೆ ಮುಂಚೆ ಸ್ವಲ್ಪ ಅದನ್ನು ಹಾಕಿ ಸೇರಿಸ್ಕೋಬೇಕು. ಫಸ್ಟು ಕರಿಬೇವನ್ನ ಸೇರಿಸ್ಕೊಂಡಾದ್ಮೇಲೆ ಅದು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಫ್ರೈ ಮಾಡ್ತಾ ಇರಬೇಕು. ಸೊ ಅದು ನಿಮ್ಗೆ ಹೋಗ್ತಾ ಕಲರ್ ಗೊತ್ತಾಗುತ್ತೆ, ಅದು ಬೇಯ್ತಾ ಗೊತ್ತಾಗುತ್ತೆ. ಅದು ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಬಾಣಲಿ ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ಬೇಯಿಸ್ಕೊಬೇಕು. ಪ್ಲೇಟ್ ಮುಚ್ಚಿ ಇವಾಗ ನೋಡಿ ಗೈಸ್, ಇವಾಗ ಹೇಗಾಗಿದೆ. ಸೊ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೆ. ಇವಾಗ ತೆಗೆದು ಓಪನ್ ಮಾಡಿದ್ಮೇಲೆ ಈ ಥರ ಕಲರ್ ಚೇಂಜ್ ಆಗಿದೆ. ಸೊ ಅದಕ್ಕೆ ಕಲರ್ ಚೇಂಜ್ ಆಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ನನಗೆ ಸ್ವಲ್ಪ ಅದು ಅರಿಶಿನ ಸೇರಿಸ್ಕೊಂಡಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿನ ಈಗ ವೆದರ್ ಬೇರೆ ಇದೆ, ಸ್ವಲ್ಪ ಚಳಿ ವೆದರ್ ಇರೋದ್ರಿಂದ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಅಡುಗೆಗಳಲ್ಲಿ ಅರಿಶಿನ, ಜೀರಿಗೆ ಈ ಥರ ಆದಷ್ಟು ಸೇರಿಸ್ಕೊಟ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಅದು ಚೆನ್ನಾಗಿ ಹುರ್ಕೊಬೇಕು, ಒಂದು 5 ನಿಮಿಷ ಹಂಗೇ ಹುರಿತಾ ಇದ್ರೆ ಇನ್ನೂ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ತುಂಬ ಅದು ಬೇಯ್ತಾ ಇರುತ್ತೆ, ಅದು ಬೆಂದಂಗೆಲ್ಲ ಆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದು ಯಾವ ಥರ ಬೇಯ್ದಿದೆ ಕಲರ್ ನೋಡಿ, ಅದು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ, ಅದು ಕಾಣೋದು ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಬೇಕು. ಗೈಸ್, ನಿಮ್ಗೆ ಖಾರ ಬೇಕು ಅಂದ್ರೂ ನೀವು ಖಾರದ ಪುಡಿ ಬೇಕಾದರೂ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀವು ಖಾರಕ್ಕೆ ನಿಮ್ಗೆ ಯಾವ ಥರ ತಿಂತೀರೋ ಆ ಥರ. ಸೊ ನಾನು ಹಸಿಮೆಣಸಿನ್ಕಾಯಲ್ಲಿ ಖಾರ ಇರೋದ್ರಿಂದ ನಾನು ಎಕ್ಸ್ಟ್ರಾ ಯಾವ ಖಾರನೂ ಆ್ಯಡ್ ಮಾಡಿಲ್ಲ. ಸೊ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ, ಈಗ ನೋಡ್ತಾ ಇರ್ಬೋದು ನೀವೇ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಅದು ಆ್ಯಡ್ ಮಾಡಿದ್ಮೇಲೆ ಅದು ಟೊಮೊಟೊ ಚಟ್ನಿ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ. ಸೊ ಕ್ವಿಕ್ಕಾಗಿ ಆಗುತ್ತೆ. ಸೊ ಈ ರೆಸಿಪಿ ಬೇರೆ ಥರನೂ ಮಾಡ್ಬೋದು. ಅದು ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಹಸಿದು ಹಂಗೆ ಟೊಮೊಟೊ ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ಫ್ರೈ ಮಾಡಿ ಹೇಗೆ ಇನ್ನೂ ಕ್ವಿಕ್ಕಾಗಿ ಮಾಡೋವಂಥದ್ದು ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.